बेळगाव महानगरपालिकेत कन्नड समर्थक ठराव मंजूर न केल्यास 4 जून रोजी कर्नाटक बंदची हाक दिली जाईल असा इशारा ज्येष्ठ कन्नड हक्क चळवळीचे नेते वाटाळ नागराज यांनी दिला। मंगळवारी बेळगाव जिल्हाधिकारी कार्यालयाच्या आवारात पत्रकारांशी बोलताना त्यांनी हा इशारा दिला। 4 जून रोजी बेळगावसाठी आमच्या अंगात रक्त असेपर्यंत आम्ही लढा देऊ, त्यासाठी आम्ही पूर्णपणे तयार आहोत असे ते म्हणाले। ಆತ್ಮೀಯ ಮಾಧ್ಯಮದ ನನ್ನ ಸ್ನೇಹಿತರೆ, ಇಡೀ ಕರ್ನಾಟಕದಲ್ಲಿ ಗಡಿನಾಡು ಬೆಳಗಾವಿ ನಾನು 73ನೇ ಇಸ್ವಿಲೇ ಬಂದಿದ್ದೆ. ಚಂದ್ರಿಗೆ ಹುಟ್ಟಿದ್ರೆ ಇಲ್ವೋ ಗೊತ್ತಿಲ್ಲ. 73 ದೊಡ್ಡ ಮೈದಾನ ಏನು ಹೆಸರು ಹೇಳ್ತಾರೆ ಅದಕ್ಕೆ ಮೈದಾನಕ್ಕೆ? ಗಾಂಧಿ ಮೈದಾನ ಇಲ್ಲ 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 ಸರ್ದಾರ್ ಮೈದಾನ, ಶಿಬ್ಬೆಟ್ ಮೈದಾನ ಇತ್ತು, ಸರ್ದಾರ್ ಹೈಸ್ಕೂಲ್ ಮೈದಾನ, ಸರ್ದಾರ್ ಹೈಸ್ಕೂಲ್ ಮೈದಾನ, ಇನ್ನೊಂದು ಹೆಸರು ಬೇರೆ ಆಯ್ತಾ? ಲಿಂಗರಾಜ್ ಮೈದಾನದಲ್ಲಿ ಸುಮಾರು ಆ ಕಾಲದಲ್ಲಿ 67ರ ದಶಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 10,000 ಜನ ಆವತ್ತಿದ್ರು ಲಿಂಗರಾಜ ಕಾಲ ಮೈದಾನದಲ್ಲಿ ಭಾಷಣ ಮಾಡಿ. ನಾನು ಕರ್ಕೊಂಬಂದಿದ್ದವ್ರು ಯಾರು ಅಂದರೆ ಸಿದ್ದನಗೌಡ ಪಾಟೀಲರು, ಜೋಶಿ, ತೋಪಣ್ಣ, ಈ 3 ಜನ ಭಾರಿ ಆ ಕಾಲದಲ್ಲಿ ಅವರು ದೊಡ್ಡ ಅದ್ಭುತವಾದ ಶಕ್ತಿ. ಬೆಳಗಾವಿಗೆ ಅವರ ಅಪಾರವಾದ ಶಕ್ತಿ. ಅವ್ರ ಸ್ಮಾರಕ ಆಗಬೇಕಿಲ್ಲಿ, ಇಲ್ಲಿನ ಎಲ್ಲಾದರೂ ಆಗಲಿ ಆ ಜನ ಮಾಡಿದಂಥ ಕೆಲಸ ಇವತ್ತು ಅವ್ರನ್ನ ಕಣ್ಮುಂದೆ ನೋಡಿದ ಖುಷಿಯಾಗುತ್ತೆ. ಆವತ್ತೇನಾಯಿತು ಅಂತಂದರೆ ಒಂದೇ ಒಂದು ಮಾತು ನನ್ನ ಭಾಷಣದಲ್ಲಿ, ಇದು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಅವತ್ತು ಬೆಳಗಾವಿಯಲ್ಲಿ ಕನ್ನಡ ನಾಮಫಲಕ ಬಿಟ್ಟು ಯಾವ ಭಾಷೆ ಇರக்கூಡದು ಅಂತ ಸುಮಾರು ಸಂಜೆ 7:15 ಗಂಟೆಗೆ ನಾನು ಹೇಳಿದೆ. 8:15 ಗಂಟೆಗೆ ಬೀದಿಯಲ್ಲಿ ನುಗ್ಗಿ ಎಲ್ಲ ನಾಮಫಲಕ ಕಿತ್ತಾಕಿದ್ರು. ನಾವು ಇಳ್ಕೊಂಡಿದ್ದು ಹೋಟ್ಲು ಬಂದು ಕಲ್ಲೊಡೆದ್ರು. ಅದು ನಾವು ತಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆವು. ಅದಾದಮೇಲೆ ಸಿದ್ದನಗೌಡ ಬಂದು, ಸರ್ ಇಲ್ಲಿಂದ ಹುಬ್ಳಿ ಹೊಟ್ಟೋಗೋಣ ಅಂತೇಳಿ. ಆ ಕಾಲದಿಂದಲೂ ನನಗೆ ಬೆಳಗಾವಿ ಬಗ್ಗೆ ಭಾಳ ಪ್ರೀತಿ. ಅದೊಂದೇ ಅಲ್ಲ, ಬೆಳಗಾವಿ ಮಾಧ್ಯಮದವರು ಅಂದಿನಿಂದ ಇಂದಿನವರೆಗೆ ಬೆಳಗಾವಿ ನಮ್ಮ ಆತ್ಮ ಅಂಥೇಳಿ ಪ್ರೀತಿಯಿಂದ ಅಭಿಮಾನದಿಂದ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅಧಿಕಾರಿಗಳಲ್ಲೂ ಬಹುತೇಕ ಒಳ್ಳೆಯ ಅಧಿಕಾರಿಗಳು ಇದ್ದಾರೆ, ಕೆಟ್ಟ ಅಧಿಕಾರಿಗಳು ಇದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಇಷ್ಟೆಲ್ಲ ಬೆಳಗಾವಿ ಈ ಪರಿಸ್ಥಿತಿ ಬರಬೇಕಾದ್ರೆ ನಮ್ಮ ಅತ್ಯಂತ ನೀಚ ರಾಜಕಾರಣಿಗಳು, ಅವ್ರು ಯಾವ ಪಾರ್ಟಿಯವರಾಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ಜನತಾ ಆಗಿರಲಿ, BJP, ಅವರು ಬೇಕಾಗಿರೋದು ಅಧಿಕಾರದ ದಾಹ. ಇಲ್ಲಿ ಕನ್ನಡ ಉಳಿದಿದ್ದರೆ, ಕನ್ನಡ ಬೆಳೆದಿದ್ದರೆ ನಮ್ಮ ಹೋರಾಟಗಾರರಿಂದ, ಚಳುವಳಿಗಾರರಿಂದ, ಕನ್ನಡ ಚಳುವಳಿಗಾರರಿಂದ ಸುಮಾರು ಇವತ್ತು ಭಾಳ ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡ್ತಾಯಿದ್ವಿ. ಸುಮಾರು 29ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ತಾವೇನು ಸೇರಿದ್ದೀರಿ. ನಿಜಕ್ಕೂ ಇದು ಮುಂದಿನ ಸೂಚನೆ. ಬೆಳಗಾವಿಯಿಂದ ಒಂದು ಹೊಸ ಕ್ರಾಂತಿ ಆರಂಭ ಆಗುತ್ತೆ. ಹೊಸ ಕ್ರಾಂತಿಗೆ ಇದೊಂದು ದಿಕ್ಕು, ಹೊಸ ಕ್ರಾಂತಿ ಕಹಳೆ. ಇವತ್ತು ಹೇಳ್ತಾ ಇದ್ದೀರಿ, ಕನ್ನಡ ಹೆಸರಿನಲ್ಲಿ ಸರ್ಕಾರ ಬರಬೇಕು, ಕನ್ನಡ ಹೆಸರಿನಲ್ಲಿ ಸರ್ಕಾರ ಬರಬೇಕು. ಆಗ ನಿಮ್ಮ ಕತೆ ನೋಡಿ, ನಾನು ನಿನ್ನೆ ಕೂತ್ಕೊಂಡು ತಮಗೆ ಇದೊಂದು ಕನಸು ಅಂದರೆ ಮನಸ್ಸಿನಲ್ಲಿ ಹೇಳ್ತಾ ಇದ್ದೆ. ಬರುವಾಗ ಬೆಳಗಾವಿಯಲ್ಲಿರ್ತಕ್ಕಂಥ ಪ್ರತಿ ಕನ್ನಡ ಪರ ಸಂಘಟನೆಗಳಿಗೆ ಈ ವಿಧಾನಸೌಧದಲ್ಲಿ ಅದ್ಭುತವಾದಂಥ ಒಂದೊಂದು ಪಟ್ಟಣಿ ಕೊಡಬೇಕು, ಅದರ ಮುಂದೆ ಅವರ ಹೆಸರು ಹಾಕಬೇಕು. ಅದೊಂದೇ ಅಲ್ಲ, ಆ ಕನ್ನಡ ಪರ ಸಂಘಟನೆಗಳಿಗೆ
ವರ್ಷಕ್ಕೆ ಕನಿಷ್ಠ 1 ಕೋಟಿ ರೂಪಾಯಿ ಅನುದಾನ ಅವರು ಓಡಾಡಿ ಖರ್ಚು ಮಾಡೋದಕ್ಕೆ ನಾನು ಯೋಚನೆ ಮಾಡೋದು ಗೋವಿಂದು ಯೋಚನೆ ವರ್ಷಕ್ಕೆ 1 ಕೋಟಿ ರೂಪಾಯಿ ಓಡಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಇದಕ್ಕೆ ವರ್ಷಕ್ಕೆ 1 ಕೋಟಿ ಪ್ರೆಸ್ ಕ್ಲಬ್ಗೆ 5 ಕೋಟಿ ಒಂದು ವರ್ಷಕ್ಕೆ ಪ್ರೆಸ್ ಕ್ಲಬ್ಗೆ ಬೆಳವಣಿಗೆ ಈ ನಾಡನ್ನು ಬೆಳೆಸ್ತಕ್ಕಂಥ ಪರಿಸ್ಥಿತಿ ಇವ್ರಿಗೆ ಇದು ಯಾವಾಗ ಆಗ್ಬೋದು ಅಂತ ಯೋಚನೆ ಮಾಡಿದಾಗ ನಾನು ಮುಖ್ಯಮಂತ್ರಿ ಆದರೆ ಆಗತ್ತೆ ಇದು ಆಯಿತಾ. ಅದಕ್ಕೆ ನಾನು ಈಗ ಹೇಳ್ತೀನಿ ನಿಜ, ನಾನು ಮುಂದೆ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಆಗೋದು ಅವಿಚಾರ ಬೇರೆ. ನೋಡಿ ಇವರೆಲ್ಲ ಮಂತ್ರಿಗಳು, ಇವ್ರನ್ನೂ ನಮ್ಮ ಜೊತೆ ಸೇರ್ಕೊಂಡು ಇವ್ರಿಗೂ ಮಂತ್ರಿ, ಗೋವಿಂದರು ಮಂತ್ರಿ, ನಮ್ಮ ದೇವ್ ಮಂತ್ರಿ ಮತ್ತು ರೈತ ಮುಖಂಡರುಗಳೆಲ್ಲ ಬಂದಿದ್ದಾರೆ ಹುಬ್ಳಿ ಧಾರವಾಡಲ್ಲಿ. ಅವ್ರು ಯಾರಿಗೆ ಹೇಳ್ತಾರೆ ಇವ್ರಿಗಂತೂ ಕೊಡ್ತೀವಿ, ಯಾಕೆಂದರೆ ಇದೊಂದು ಆದರ್ಶವಾಗಿರ್ತಾರೆ. ಯಾಕೆ ಪತ್ರಿಕಾ ಮಿತ್ರರ ಪರವಾಗಿ ಅದರಲ್ಲೂ ಬೆಳಗಾವಿಯ ಪರವಾಗಿ ಕ್ಯಾಬಿನೆಟ್ ಕೊಡ್ತೀವಿ, ದಯಮಾಡಿ ಕೊಡ್ತೀವಿ. ನನ್ನ ಮುಖ್ಯಮಂತ್ರಿ ಆಗ್ತೀನಿ, ಎದುರುಬೇಡಿ ಕಂತ ಕೊಡ್ತೀನಿ ನಾನು, ಅದನ್ನೇ ಅನುಮಾನ ಪಡಬೇಕು. ಗೊತ್ತು ನನಗೆ ಏನು ತಿಳ್ಕೊಂಡಿದ್ದೀನಿ ನೀನು. ಇಲ್ಲೊಂದು ಮಹಾನಗರ ಪಾಲಿಕೆ, ಈಗ ಅಲ್ಲಿಗೆ ಹೋಗ್ತೀವಿ. ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಈ ಪಾಲಿಕೆ ಎಲ್ಲಿದೆ, ಯಾವ ಜಾಗದಲ್ಲಿ, ಯಾವ ಭೂಮಿಯಲ್ಲಿ? ಗಂಡು ಮೆಟ್ಟಿದ ನೆಲ ಬೆಳಗಾವಿಯಲ್ಲಿ ಇರ್ತಕ್ಕಂಥದ್ದು ಪಾಲಿಕೆ. ನಿಮಗೆ ಅವಕಾಶ ಕೊಟ್ಟಿದ್ದೀನಿ, ಒಂದೇ ಒಂದು ವಾರ, ಇವತ್ತಿನಿಂದ 1 ವಾರ. ಎಷ್ಟು ತಾರೀಕು ಆಗುತ್ತೆ 1 ವಾರಕ್ಕೆ? ವಾರ ಇವತ್ತಿಂದ ಜೂನ್ 2ನೇ ತಾರೀಕಿನವರೆಗೆ ಅವಕಾಶ ಕೊಟ್ಟಿದ್ದೀವಿ. 2ನೇ ತಾರೀಕಿನೊಳಗಾಗಿ ಅವರು ನಾಮಫಲಕ ಹೊರಗಾಕಿ ಒಳಗೆ ನಿರ್ಣಯ ಮಾಡಬೇಕು. ಇದು ಅವ್ರು ಮಾಡದೇ ಇದ್ದರೂ ಇದು ಕರ್ನಾಟಕ, ಅವ್ರ ಅಪ್ಪಂದಲ್ಲ, ಕರ್ನಾಟಕ ಇದು ಅವಿಚಾರ ಬೇರೆ. ಆದರೆ ಅವರು ಯಾವ ಪಾರ್ಟಿಯವರಾಗಿರಲಿ ಗಂಭೀರವಾಗಿ ಬೆಳಗಾವಿ ಕನ್ನಡಿಗರ ಗಂಡು ಮೆಟ್ಟಿದ ನೆಲ, ಇದು ಕರ್ನಾಟಕದ ಅವಿಭಾಜ್ಯ ಅಂಗ, ಮಹಾಜನ್ ವರದಿ ಜಾರಿ ಆಗಲೇಬೇಕು. ಇದು ಹೇಳಬೇಕು, ಒಪ್ಪಿಗೆ ನಿರ್ಣಯ ಮಾಡಬೇಕು. ಮಾಡಲಿಲ್ಲ ಕ್ರಾಂತಿ ಆಗುತ್ತೆ. ಬೆಳಗಾವಿಯಲ್ಲಿ ಕಂಡರಿಯದಂಥ ಕ್ರಾಂತಿ ಆಗುತ್ತೆ. ಕರ್ನಾಟಕದಲ್ಲಿ ನಾವು 4ನೇ ತಾರೀಕು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಕನ್ನಡ ಪರ ಸಂಘಟನೆಗಳ ಸಭೆಯನ್ನು ಕರೆದಿದ್ದೇವೆ. ತಾವೆಲ್ಲರೂ ಬರಬೇಕು. ಇದರಲ್ಲಿ ಎಲ್ಲರೂ ದಯಮಾಡಿ ಏನೇ ಆದರೂ ಬರಬೇಕು. ಮತ್ತು ರೈತ ಸಂಘದವ್ರು ತಾವು ಬಂದಿದ್ದೀರಿ, ನೀವು ಸಾವಿರಾರು ಜನ ಸೇರಬೇಕು, ಹೋರಾಟಕ್ಕೆ ನಿಲ್ಲಬೇಕು. मंगळवार गडू ಕೊಟ್ಟಿದ್ದೇವೆ. यावेळी कन्नड हक्क कार्यकर्ते सारा गोविंद यांनीही मत व्यक्त केले. त्यांनी सांगितले की बेळगाव महानगरपालिकेत कन्नड समर्थक ठराव मांडला गेला पाहिजे. ನಾನು ಸುಮಾರು 1983ನೇ ಇಸ್ವಿಯಿಂದ ಬೆಳಗಾವಿನಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಅದು ಎಲ್ರಿಗೂ ಗೊತ್ತಿದೆ, ಚಂದರ್ಗಿ ಅವರಿಗೆ, ಇಲ್ಲಿರುವಂಥ ಎಲ್ರಿಗೂ ಗೊತ್ತಿದೆ. ಇವತ್ತಿನ ಸಮಸ್ಯೆ ಇವತ್ತು ನನಗೆ ಭಾಳ ಖುಷಿ ಆಯಿತು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿ ಹಿಡಿಯುವಂಥ ಹಲ್ಮಡಿ ಶಾಸನದ ಒಂದು ಹೊಸ ಒಂದು ಶಿಲಾನ್ಯಾಸವನ್ನು ಇವತ್ತು ಮಾಡಿ ಅದಕ್ಕೆ ಅಭಿಷೇಕ ಮಾಡೋದ್ರ ಮೂಲಕ ಕನ್ನಡಿಗರು ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ನನಗೆ ವಿಶೇಷವಾಗಿ ಒಂದು ಹೆಮ್ಮೆ ಇವತ್ತು ಏನಂದರೆ ಸುಮಾರು 20-25 ಸಂಘಟನೆಗಳು ಒಟ್ಟಾಗಿ ಇವತ್ತು ಬೆಳಗಾವಿನ ಪರವಾಗಿ ನಗರಸಭೆಯಲ್ಲೇ ಒಂದು ನಿರ್ಣಯವನ್ನು ತಗೋಬೇಕು. ಈ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ, ಬೆಳಗಾವಿ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬಿಟ್ಟು ಒಂದು ನಿರ್ಣಯವನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲ ಇದಿರಲ್ಲ. ಇದಕ್ಕೆ ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಯಾವುದೇ ಹೋರಾಟಕ್ಕೆ
ನಾವು ಸಿದ್ಧವಾಗಿದ್ದೀವಿ. ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಉತ್ತರ ಕರ್ನಾಟಕದ ಜನ ಗಂಡು ಮೆಟ್ಟಿದ ಜನ ಅಂತ ಹೇಳ್ತಾರೆ. ಇವತ್ತು ನೀವು ಮುಂದೆ ನಿಂತ್ಕೊಂಡು ನಮ್ಮ ನಾಯಕತ್ವದಲ್ಲಿ, ವಾಟಾಳ್ ನಾಗರಾಜ್ ಅವರ ನಾಯಕತ್ವದಲ್ಲಿ ಏನೇ ಆಗಲಿ ಆ ಒಂದು ನಿರ್ಣಯ ಆಗಲೇಬೇಕು. ಅಲ್ಲಿವರೆಗೆ ನಾವು ವಿಶ್ರಾಂತಿ ಪಡೆಯಲ್ಲ. ಹೋರಾಟವನ್ನು ಇನ್ನೂ ಹೆಚ್ಚು ಮಟ್ಟಕ್ಕೆ, ರಾಜ್ಯದ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ಅವತ್ತು ಗೋಕಾಕ್ ಚಳುವಳಿ ಪ್ರಾರಂಭ ಆಗಿದ್ದು ಬೆಳಗಾಂನಿಂದ. ಇವತ್ತು ಕೂಡ ನಮಗೆ ವಾಟಾಳ್ ನಾಗರಾಜ್ ಅವರು 62ನೇ ಇಸ್ವಿಯಿಂದ, ನಾವೆಲ್ಲ 83ರಲ್ಲೇ ಬಂದಿರ್ಬೋದು, ಅವರು 62ನೇ ಇಸ್ವಿಯಿಂದ ಈ ನಾಡಿಗೆ, ಈ ಭಾಷೆಗೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಅವರನ್ನು ಕರೆದು ಅವರ ನಾಯಕತ್ವದಲ್ಲಿ ಮಾಡಬೇಕು ಅಂತ ಇದ್ದೀರಲ್ಲ, ಈ ತೀರ್ಮಾನಕ್ಕೆ ನಾವೆಲ್ಲ ತಾಳವಾಗ್ತೀವಿ, ನಿಮ್ಮನ್ನು ಅಭಿನಂದಿಸ್ತೀವಿ. ಏನೇ ಆಗಲಿ ಈ ಹೋರಾಟ ಅಂತಿಮ ಸ್ವರೂಪವನ್ನು ತಗೊಳ್ಳೋವರೆಗೂ ಕೂಡ ಆ ಸಭೆಯಲ್ಲಿ, ಆ ಒಂದು ನಗರಸಭೆಯಲ್ಲಿ ನಿರ್ಣಯವನ್ನು ತಗೊಳ್ಳೋವರೆಗೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ, ಕೈ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಿಲ್ಲ, ಪಕ್ಷಾತೀತವಾಗಿ ಮಾತಾಡ್ತಾ ಇದ್ದೀವಿ. ಈ ನಾಡಿನಲ್ಲಿ ಏನು ಈಗಾಗಲೇ ಮಹಾಜನ್ ವರದಿ ಏನು ಹೇಳಿದೆ? ಮಹಾಜನ್ ವರದಿ ಅಂತಿಮ ತೀರ್ಪು ಬೆಳಗಾಂ ಅವಿಭಾಜ್ಯ ಅಂಗ ಕರ್ನಾಟಕದ್ದು ಬೆಳಗಾವಿ. ಇದನ್ನು ಯಾಕೆ ನೀವು ಮಾಡ್ತಾ ಇಲ್ಲ? ಯಾವುದೇ ಸರ್ಕಾರಗಳಾಗಿರಲಿ, ಯಾವುದೇ ಪಕ್ಷಗಳಾಗಿರಲಿ, ನಿಮಗೆ ಸ್ವಾಭಿಮಾನ ಇಲ್ವಾ? ಈ ನಾಡಿನ ಬಗ್ಗೆ ಅಭಿಮಾನ ಇಲ್ವಾ? ಈ ಭಾಷೆ ಬಗ್ಗೆ ಅಭಿಮಾನ ಇಲ್ವಾ? ಇಲ್ಲಿಯ ಕನ್ನಡಿಗರ ಬಗ್ಗೆ ನಿಮಗೆ ಗೌರವ ಇಲ್ವಾ? ಈ ಪ್ರಶ್ನೆಯನ್ನು ನಾವು ಮಾಡಬೇಕಾಗಿದೆ. ಬೆಳಗಾವಿ ಜನರೇ ಇವತ್ತು ಒಂದಾಗಿ ಕನ್ನಡಕ್ಕೋಸ್ಕರ, ಕರ್ನಾಟಕಕ್ಕೋಸ್ಕರ, ಬೆಳಗಾವಿಗೋಸ್ಕರ ನಾವೆಲ್ಲ ಒಟ್ಟಾಗಿ ಹೋರಾಟವನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ, ನಮ್ಮ ಈ ಹೋರಾಟಕ್ಕೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಕನ್ನಡ ಒಕ್ಕೂಟದ ಮುಖಂಡರಾದಂಥ ವಾಟಾಳ್ ನಾಗರಾಜ್ರವರ ನಾಯಕತ್ವದಲ್ಲಿ ಹೋರಾಟವನ್ನು ನಾವು ಎತ್ತರದ ಮಟ್ಟಕ್ಕೆ ತಗೊಂಡು ಹೋಗ್ತೀವಿ ಅಂತ ಅವ್ರ ಮುಖಾಂತರ ನಾನು ಭರವಸೆಯನ್ನು ಕೊಡ್ತೀನಿ. नमस्कार. MESच्या कारकिर्दीत बेळगाव महाराष्ट्राचा भाग असल्याचा ठराव मंजूर करण्यात आला होता. त्याचा आम्ही निषेध करत आलो आहोत असेही त्यांनी नमूद केले. विनोद कोलकार, KMM मराठी, बेळगाव. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।